Fantastic, marvelous, super. ಮೆಂಗಳೂರು ಅಂತ ಬೆಳಗ್ಗೆ ಹೆವಿ ಇರಲ್ಲ ಗೈಸ್, ನಂಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. 30 to 40 100. ರೆಕಾರ್ಡಿಂಗ್ ಮಾಡ್ದಿರ ನಾನು ಐಶ್ವರ್ಯ ನೋಡಿ ಅಂತ. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾವು ಬ್ಯಾಗ್ ಪ್ಯಾಕ್ ಮಾಡಿಕೊಂಡು ರೋಡ್ ಟ್ರಿಪ್ಗೆ ಹೋಗ್ತಿದ್ದೀವಿ. ಎಲ್ಲಿಗೆ ಅಂತ ಇವಾಗಲೇ ಹೇಳಿದ್ರೆ ಮಜಾ ಇರಲ್ಲ. ಸೊ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ನಮ್ಮ ಟ್ರಿಪ್ ಡ್ರೈವರ್ ಬಂದು ನಮ್ಮ ಹಸ್ಬೆಂಡೇ. ನಮಸ್ಕಾರ ಕಣ್ರೇಡು. ನಾವು ಮನೆ ಬಿಟ್ಟಿದ್ದು 6:30. ಸೊ ನಮ್ಮ ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಆಲ್ಮೋಸ್ಟ್ 8 hours ಟ್ರಾವೆಲ್ ಇದೆ. ಅರ್ಲಿ ಮಾರ್ನಿಂಗ್ ಬಿಟ್ಟರೆ ಟ್ರಾಫಿಕ್ನ ಸ್ಕಿಪ್ ಮಾಡ್ಬೋದು ಅಂತ ನಾವು ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದು. ಆಲ್ಮೋಸ್ಟ್ ಲೈಕ್ 7 o'clock ಆಗಿದೆ. ಆದ್ರೂ ವೆಹಿಕಲ್ಸು ಎಷ್ಟಿದೆ ನೋಡಿ. ಹಸ್ಬೆಂಡ್ ಅವರೇ, ಹೇಳಿ ಏನಾದರೂ ನಿಮ್ಮ POV. ಟೈಮ್ ಬಂದು 7 ಗಂಟೆ, ಆಲ್ರೆಡಿ ಹೊಟ್ಟೆ ಸಿಕ್ಕಿದೆ. ಇಷ್ಟು ದಿನ ನಾಷ್ಟ ತಿನ್ನೋವರೆಗೂ ಮಾತಾಡ್ಸ್ಕೊಳಲ್ಲ. ಅಲ್ಲ, ಇಷ್ಟು ದಿನ 10 ಗಂಟೆ ಆದ್ರೂ ಹೊಟ್ಟೆ ಹಸಿಯಲ್ಲ, ಮಲ್ಕೊಂಡಿರ್ತಾರೆ. ಇವಾಗ 7 ಗಂಟೆಗೆ ಹೊಟ್ಟೆ ಹಸಿ ಇವ್ರಿಗೆ. ಈ ಹೆಬ್ಬಾಳ ಹತ್ರ ಮೆಟ್ರೋ ಕೆಲಸ ನಡೀತಿರೋದ್ರಿಂದ ಎಷ್ಟು ಬೇಗ ಬಿಟ್ರೂ ಟ್ರಾಫಿಕ್, ಇಲ್ಲಂತೂ ಟ್ರಾಫಿಕ್ನ ಅವಾಯ್ಡ್ ಮಾಡೋಕ್ಕೆ ಆಗಲ್ಲ. ನಾವು ಈ ರೋಡ್ ಟ್ರಿಪ್ ಹೋಗ್ತಿರೋ ಮೇನ್ ರೀಸನ್ ಬಂದು ನಾವಿಬ್ಬರೇ ಟ್ರಾವೆಲ್ ಮಾಡಿ ತುಂಬ ದಿನ ಆಗಿತ್ತು. ಫ್ರೆಂಡ್ಸ್ ಜೊತೆ ಎಲ್ಲ ಹೋಗಿದ್ವಿ ಆಚೆ, ಬಟ್ ಇಬ್ಬರೇ ಲೈಕ್ ಇಟ್ಸ್ ಆಲ್ಮೋಸ್ಟ್ ಲೈಕ್ 1 year ಅನಿಸುತ್ತೆ. ಸೊ ಅದಕ್ಕೆ ನಾವು ಬೈಕಲ್ಲಿ ಹೋಗೋಣ ಅಂದ್ಕೊಂಡ್ವಿ, ಬಟ್ ನಾವು ಹೋಗ್ತಿರೋ ಜಾಗದಲ್ಲಿ ಮಳೆ ಇರೋ ಕಾರಣದಿಂದ ಕಾರಲ್ಲಿ ಹೋಗ್ತಾ ಇದ್ದೀವಿ. ಪ್ಲಸ್ ವ್ಲಾಗಿಂಗ್ಗೆ ತುಂಬ ಈಸಿ, ಕಾರಲ್ಲಿ ಕೂತ್ಕೊಂಡು ಆರಾಮಾಗಿ ಮಾತಾಡ್ಬೋದು ಅಂತ. ಆ್ಯಂಡ್ ನಾವು ಬೈಕಲ್ಲಿ ಟ್ರಾವೆಲ್ ಮಾಡಿನೂ ತುಂಬ ದಿನ ಆಗಿದೆ. ಸೊ ನೆಕ್ಸ್ಟ್ ಟೈಮ್ ಬೈಕ್ ಟ್ರಿಪ್ ಮಾಡೋಣ. ನೆಕ್ಸ್ಟ್ ಟೈಮ್ ಕರ್ಕೊಂಡು ಹೋಗ್ತೀರಾ ಬೈಕ್ ಟ್ರಿಪ್? ಒಬ್ಬನೇ ಬಿಡೋರು ಯಾರು? ಮದುವೆ ಆದಮೇಲೆ ಬೆನ್ನಿಗೆ ಬಿದ್ದಿದ್ದು ಬೇತಾಳ ಥರ ಎಲ್ಲ ಅವ್ರು ಹೋಗ್ತಾರ, ನಾನು ಹೋಗ್ತಾ ಇರೋದೆ. ಗೈಸ್, ಇವಾಗ ನಾವು ಹೈವೇ ಎಂಟರ್ ಆಗ್ತಾ ಇದ್ದೀವಿ. ಟೈಮ್ ಬಂದು 8 o'clock. ನನಗೇನು ಹೊಟ್ಟೆ ಹಸಿತಾ ಇಲ್ಲ. ಸೊ ನಮ್ಮ ಬ್ರೇಕ್ಫಾಸ್ಟ್ ಸ್ಪಾಟ್ ರೀಚ್ ಆಗೋಕ್ಕೆ ಎಷ್ಟೊತ್ತಾಗುತ್ತೆ ಅನಿಲ್ ಅವ್ರಿ? 1 hour. ಸೊ ನಾನು ವೆಯ್ಟ್ ಮಾಡ್ಬೋದು. ಬ್ರೇಕ್ಫಾಸ್ಟ್ ಸ್ಪಾಟ್ ಬಂತು. ಇಲ್ಲೇ ನೋಡಿ ನಮ್ಮ ಬ್ರೇಕ್ಫಾಸ್ಟ್. ಯಾವನ ಬಂದು ಬೆಳಗ್ಗೆ ಬಿಸಿಬೇಳೆ ಬಾತ್ ನೋಡಿ ತೊಗೊಂಬಿಟ್ಟು ಬಿಸಿಬೇಳೆ ಬಾತ್ ಸ್ವೀಟ್ ಅಂತ ಸ್ವೀಟಾಗಿದೆ ಗೈಸ್. ಸ್ವಲ್ಪ ಜಾಸ್ತಿ ಟೊಮೆಟೊ ಹಾಕ್ಬಿಟ್ಟಿದ್ದಾರೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು. ಸೊ ನಾವಿಲ್ಲೇ ಆಚೆ ಟೀ ಕಾಫಿ ಕುಡಿಯೋಣ ಅಂತ ಬಂದಿದ್ದೀವಿ. ನಮ್ಮ ಹಸ್ಬೆಂಡ್ ನನಗೋಸ್ಕರ ಕಾಫಿ ತಂದಿದ್ದಾರೆ, ಅವರು ಟೀ ಕುಡಿತಾ ಇದ್ದಾರೆ. ಬಿಸಿ ಬಿಸಿ ಈ ಬಿಸಿಗೆ ಬಿಸಿ ಬಿಸಿ ಕಾಫಿ. ಅನಿಲ್ ಅವರೇ, ಬ್ರೇಕ್ಫಾಸ್ಟ್ ಹೆಂಗಿತ್ತು? ನಾನು ತೊಗೊಂಡಿದ್ದು ಮಸಾಲೆ ದೋಸೆ ಸಖತ್ತಾಗಿತ್ತು. ನೀನು ತೊಗೊಂಡಿದ್ದು ಇಡ್ಲಿ ಬಿಸಿ ಬಟ್ ದೋಸೆ ಮಸ್ತಾಗಿತ್ತು.
ಗೈಸ್ ನೀವು ಇಲ್ಲಿ ಕಿಚನ್ ಹಳ್ಳಿ ಮನೆಗೆ ಬ್ರೇಕ್ಫಾಸ್ಟಿಗೆ ಏನಾದರೂ ಬರ್ತಾ ಇದ್ದರೆ ನೀವು ಇಲ್ಲಿ ದೋಸೆನೇ ತಿನ್ನಿ, ಇಡ್ಲಿ ಮತ್ತು ಬಿಸಿಬೇಳೆಬಾತ್ ಅದೆಲ್ಲ ತೊಗೊಬೇಡಿ. ನಾವು ಲಾಸ್ಟ್ ಟೈಮ್ ಬಂದಾಗ ಪಲಾವ್ ತೊಗೊಂಡಿದ್ವಿ, ಅದು ಚೆನ್ನಾಗಿತ್ತು. ಸೊ ನೀವು ಬಂದಾಗ ಟ್ರೈ ಮಾಡಿ ಒಂದ್ಸಲ. ಸೊ ವಿ ಆರ್ ಬ್ಯಾಕ್ ಅಗೈನ್. ಬ್ರೇಕ್ಫಾಸ್ಟ್ ಎಲ್ಲ ಮುಗೀತು, ಲೈಟಾಗಿ ಬ್ರೇಕ್ಫಾಸ್ಟ್ ತಿಂದಿದ್ದೀವಿ. ಯಾಕಂದರೆ ಇನ್ನೂ ನಮ್ಮ ಜರ್ನಿ 7 hours ಇದೆ ಡೆಸ್ಟಿನೇಷನ್ಗೆ, ಅದಕ್ಕೆ ನಿದ್ದೆ ಬರಬಾರ್ದು ಅಂತ ಲೈಟಾಗಿ ಬ್ರೇಕ್ಫಾಸ್ಟ್ ತಿಂದ್ವಿ. ಸೊ ಬನ್ನಿ. ಹಸ್ಬೆಂಡಿಗೆ ಕ್ಯಾಮ್ರಾ ನೋಡಿ ಮಾತಾಡೋಕ್ಕೆ ಇನ್ನೂ ಸ್ವಲ್ಪ ನಾಚಿಕೆ, ಬಟ್ ವಿಲ್ ಗೆಟ್ ಯೂಸ್ ಟು ಇಟ್. ಮೀಮ್ ಇದೆ ಗೊತ್ತಾ, ಅಂಕಲ್ ಮೀಮು, ವೆಕೇಶನ್ ಬಗ್ಗೆ. ಯಾವುದು? A vacation with the wife is not actually the vacation ante. It is just a change of location. ಚೆನ್ನಾಗಿ ಹೇಳಿದ್ರಿ, ಚೆನ್ನಾಗಿದೆ. ಮೈಕ್ ಬೇಕಾ? ಸೊ ಟೈಮ್ ಬಂದು 11 ಗಂಟೆ. ಐ ಥಿಂಕ್ ನಾವು ಹಾಸನ್ ಬಿಟ್ಟು ಮುಂದೆ ಬಂದಿದ್ದೀವಿ. ಇನ್ನೇನು ಸಕಲೇಶ್ವರಿ 20 kilometers ಇದೆ ಅನ್ಸುತ್ತೆ. ಗೈಸ್, ನೀವು ಕ್ಲೌಡ್ಸ್ ನೋಡ್ಬೋದು, ಮೋಡ ಕವಿದ ವಾತಾವರಣ, ಒಳ್ಳೆ ಮಳೆ ಬರೋ ಥರ ಆಗಿದೆ. ಮೋಡ ಕವಿದ ವಾತಾವರಣ. ನಾನು ತುಂಬ ಪ್ರಿಪೇರ್ ಆಗಿ ಒಂದು ಸಾಂಗ್ ರೆಡಿ ಮಾಡ್ಕೊಂಡಿದ್ದೀನಿ ನಮ್ಮ ಹಸ್ಬೆಂಡ್ಗೋಸ್ಕರ ಹಾಡೋಕ್ಕೆ. ಸೊ ಇವಾಗ ಆಡ್ತೀನಿ ಗೈಸ್, ಹೆಂಗಿದೆ ಅಂತ ನೀವು ಕಮೆಂಟ್ ಮಾಡಿ. ಗಾಳಿ ಇರದೆ ಗಂಧವಿಲ್ಲ, ಬೆಳಕು ಇರದೆ ಬಣ್ಣವಿಲ್ಲ, ನಿನ್ನ ನೆನಪು ಇರದೆ ಎದೆಯಲ್ಲಿ ಉಸಿರಿಲ್ಲ, ಗೆಳೆಯ ಉಸಿರಿಲ್ಲ, ಕನಸು ಇರದೆ ಕಂಗಳಿಲ್ಲ, ಚೆಲುವು ಇರದೆ ಹೆಂಗಳಿಲ್ಲ, ನಿನ್ನ ನೆರಳು ಸೋಕದೆ ಬದುಕಲಿ ಬಲವಿಲ್ಲ, ಗೆಳೆಯ ಬಲವಿಲ್ಲ. ಹೆಂಗಿತ್ತಾನಿ? ಸಿಂಗಿಂಗ್ ಟ್ರೈ ಮಾಡ್ಬೋದಾ ನಾನು? ಅಷ್ಟೊಂದು ಚೆನ್ನಾಗಿದೆ ಅಂತ ಏನು ಹೇಳಿಲ್ಲ, ಚೆನ್ನಾಗಿ ಆಡಿದೆ, ಬಟ್ ಸಿಂಗಿಂಗ್ ಟ್ರೈ ಎಲ್ಲ ಮಾಡಿ. ನಾವಿವಾಗ ಸಕಲೇಶ್ಪುರ್ ಮಂಗಳೂರು ಹೈವೇ ರೀಚ್ ಆಗಿದ್ದೀವಿ. ಮಂಗಳೂರಿಗೆ ಇನ್ನೂ ಜಸ್ಟ್ 40 kilometers ಅಷ್ಟೇ ದೂರ ಇರೋದು. ಆ್ಯಂಡ್ ನಮ್ಮ ಲಂಚ್ ಸ್ಪಾಟ್ ಕೂಡ ಅಲ್ಲೇ. ಸೊ ಬನ್ನಿ ಹೋಗೋಣ. ಮಳೆ ಇರುತ್ತೆ ಅಂತ ಅಂದ್ಕೊಂಡು ಬಂದರೆ ಎಂಥ ಮಳೆನೂ ಇಲ್ಲ, ಬಿಸಿಲಿದೆ. ಮಳೆ ಇಲ್ಲ ಅಂದಿದ್ರೆ ನಾವು 2 wheelerಲ್ಲೇ ಬರೋದಿತ್ತು. ಇವನು ಪಿಟಿಲ್ ಅಂತಿದ್ದಾನೆ. ಸೊ ಬನ್ನಿ, ಟೈಮ್ ವೇಸ್ಟ್ ಮಾಡೋದು ಬೇಡ, ನಮ್ಮ ಜರ್ನಿನ ಸ್ಟಾರ್ಟ್ ಮಾಡೋಣ. ಮತ್ತೆ ಬನ್ನಿರಿ. ನಾವು ಇವಾಗ ಮಂಗಳೂರು ರೀಚ್ ಆಗಿದ್ದೀವಿ. ನಮ್ಮ ಲಂಚ್ ಸ್ಪಾಟ್ ಬಂತು ಹೋಟೆಲ್ ಮಹಾರಾಜ ಅಂತ. ನಾ 300 meters ದೂರದಲ್ಲಿ. ಹೆಂಗಿದೆ ಅಮ್ಮ? ತುಂಬ ಚೆನ್ನಾಗಿದೆ. ಏನು ನೀನು ತಿಂತಾ ಇರೋದು? ನೀರು ದೋಸೆ ಮತ್ತೆ ಗ್ರೀನ್ ಪ್ರಾನ್ಸ್ ಗೀ ರೋಸ್ಟ್. ಗ್ರೀನ್ ಪ್ರಾನ್ಸ್ ಗೀ ರೋಸ್ಟ್. ತಿಂದ್ಬಿಟ್ಟು ಆಮೇಲೆ ರಿವ್ಯೂ ಕೊಡ್ತೀನಿ ಎಲ್ಲ. ಜಾಸ್ತಿ ಹೊಟ್ಟೆ ಸಿಗ್ತೀನಿ. ತಿನ್ಬೇಕಾದ್ರೆ ಮಾತಾಡಿ ಇದು ಮಾಡೋಕ್ಕಾಗಲ್ಲ, ಅದಕ್ಕೆ ಓಕೆ ತಿನ್ಬಿಟ್ಟು ಸಿಗ್ತೀನಿ ಗೈಸ್. 1 hour later. ಲಂಚ್ ಆದಮೇಲೆ ಬಿಸಿಲು ಹ್ಯೂಮಿಡ್ ಜಾಸ್ತಿ ಇರೋದ್ರಿಂದ ಐಸ್ ಕ್ರೀಮ್ ಬೇಕು ಅನಿಸ್ತು. ಸೊ ಮಂಗಳೂರಲ್ಲಿ ಫೇಮಸ್ ಆಗಿರೋ ಎಲ್ಲಿ ಅನ್ನಿ ಪಬ್ಬಾಸಿಗೆ ಬಂದಿದ್ದೀವಿ. ಹೆಂಗಿದೆ ಐಸ್ ಕ್ರೀಮ್? ನಾವು ಗಡ್ಬಡ್ ಐಸ್ ಕ್ರೀಮ್ ತೊಗೊಂಡಿರೋದು. ಎಷ್ಟು ಚೆನ್ನಾಗಿದೆ ಅಂದರೆ ನಮ್ಮ ಬ್ಯಾಂಗ್ಳೂರಿಗೂ ಇದಕ್ಕೂ ಕಂಪೇರ್ ಮಾಡಿ ಎಷ್ಟು ತುಂಬ ಡಿಫ್ರೆನ್ಸ್ ಇದೆ. ನೀವು ನೆಕ್ಸ್ಟ್ ಟೈಮ್ ಮಂಗಳೂರಿಗೆ
ಸೈಡ್ ಎಲ್ಲಾದರೂ ಬಂದಾಗ ಪಬ್ಬಾಸ್ಗೆ ಬಂದು ಟ್ರೈ ಮಾಡಿ ಕಮೆಂಟ್ ಮಾಡಿ. ಸೊ ಇಲ್ಲಿಂದ ಡೈರೆಕ್ಟ್ ನಮ್ಮ ಸ್ಟೇ ಕಡೆಗೆ ಪಯಣ. ಇನ್ನೆಲ್ಲೂ ಸ್ಟಾಪ್ ಇಲ್ಲ. ಸೊ ಇಲ್ಲಿಂದ ಇನ್ನೂ 2 hours ಆ್ಯಕ್ಚುಲಿ. 2 hours ಅಲ್ಲ, 1.5 hour. 1.5 hour. ಸೊ ಅಲ್ಲಿ ಸಿಗ್ತೀನಿ ಸ್ಟೇ ಅಲ್ಲಿ. 2 hours later. ಗೈಸ್ ನಾವು ಫೈನಲಿ ಸ್ಟೇ ರೀಚ್ ಆಗಿದ್ದೀವಿ. ಎಲ್ಲೂ ಸಿಗದಿರೋ ಮಳೆ. ನಾವು ಸ್ಟೇ ರೀಚ್ ಆಗಿದ ತಕ್ಷಣ ಫುಲ್ ಜೋರು ಮಳೆ ಸ್ಟಾರ್ಟ್ ಆಗಿದೆ ನೋಡಿ. ಯಾಕಂದರೆ ನಾನು ಇನ್ನೂ ಕಾರಲ್ಲೇ ಕೂತಿದ್ದೀನಿ, ಕಾರಲ್ಲಿ ಕೂಡ ಇಳ್ದಿಲ್ಲ, ಅಷ್ಟು ಜೋರು ಮಳೆ ಸ್ಟಾರ್ಟ್ ಆಯಿತು. ಖುಷಿ ಆಗ್ತಿದೆ ಮಳೆ ನೋಡಿ. ಫೈನಲಿ ಕುಂದಾಪುರ್ ರೀಚ್ ಆದ್ವಿ. ಇದೇ ನೋಡಿ ನಮ್ಮ ಸ್ಟೇ, ನೌಟಿಕಲ್ 9 ಬೀಚ್ ರಿಟ್ರೀಟ್ ಅಂತ. ಇವಾಗ ಒಳಗಡೆ ಹೋಗೋಣ, ಹೇಗಿದೆ ಅಂತ ನೋಡೋಣ ಬನ್ನಿ. ಓಪನ್ ದ ಡೋರ್. ಸೊ ಇದು ನಮ್ಮ ರೂಮ್, ಸ್ಟೇ, ವಾಟೆವರ್ ಯು ಕಾಲ್. ಸೊ ನಾವು ಬ್ಯಾಲ್ಕನಿ ಇರೋದು ತಗೊಂಡಿಲ್ಲ, ಮಳೆ ಬರ್ತಿದೆ ಅಲ್ಲ, ಸೊ ನೋ ಯೂಸ್ ಅಂತ ವಿತೌಟ್ ಬ್ಯಾಲ್ಕನಿ ತೊಗೊಂಡ್ವಿ. ಬೀಚ್ ವ್ಯೂ ತುಂಬ ಚೆನ್ನಾಗಿದೆ. ಅಷ್ಟೇ, ನಾವು ರೂಮ್ ಬಂದು ಸೆಟಲ್ ಆಗಿದ್ದೀವಿ. ಇವಾಗ ಬೀಚ್ಗೆ ಹೋಗೋಣ ಅಂತ. ಮಳೆ ಬರ್ತಿದೆ, ಬಟ್ ಇಟ್ಸ್ ಓಕೆ. ನನಗೆ ಮಳೆಯಲ್ಲಿ ನೆನಿಬೇಕು ಅಂತ ತುಂಬ ಆಸೆ ಆಗ್ತಿದೆ. ಸೊ ಡ್ರೆಸ್ ಚೇಂಜ್ ಮಾಡಿ ಇವಾಗ ಸೀದಾ ಬೀಚ್ಗೆ ಹೋಗೋದೆ. ಸೊ ಬನ್ನಿ ಬೀಚ್ಗೆ ಹೋಗೋಣ. ನಾನು ಆಗಲೇ ಬೀಚ್ ಹತ್ರ ಹೋಗ್ತೀನಿ ಅಂತ ಹೇಳಿದ್ದಲ್ಲ, ಸೊ ಬೀಚ್ ಹತ್ರ ಹೋಗಿದ್ವಿ. ಫುಲ್ಲು ಗಾಳಿ ಆ್ಯಂಡ್ ಮಳೆ, ಲೈಟಿಂಗ್ ಏನಷ್ಟು ಇದ್ದಿಲ್ಲ. ಸೊ ಅಲ್ಲಿ ಏನು ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ. ಬಟ್ ಮಳೆ ಬರ್ತಾಯಿತ್ತು, ಮಳೇಲಿ ನೆಂದು ಎಂಜಾಯ್ ಮಾಡಿದೆ. ಸೊ ಇವಾಗ ಡಿನ್ನರ್ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಐ ವಿಲ್ ಅಪ್ಡೇಟ್ ಸೂನ್. ಇರು ನಿನ್ನ ಕ್ವೆಶನ್ ಕೇಳು. ಸೊ ಈಗ ಪ್ಲ್ಯಾನ್ ಏನು ಅಮ್ಮ? ಪ್ಲ್ಯಾನ್ ಏನಂದರೆ ಎರಡು ಆಪ್ಷನ್ ಇದೆ. ಸೊ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ಇಲ್ಲೇ ಬರ್ತಾರೆ. ಸೊ ನೀನು ಟಯರ್ಡ್ ಆಗಿದೆಯಾ ಅಂದರೆ ಇಲ್ಲೇ ಆರ್ಡ್ರ್ ಮಾಡ್ಕೊಳ್ಳೋದು, ಇಲ್ಲ ಅಂದರೆ ಆಚೆ ಹೋಗಿ ಡಿನ್ನರ್ ಮಾಡೋದು. ಸೊ ಚಾಯ್ಸ್ ಇಸ್ ಯೋರ್ಸ್, ನೀನೇನು ಹೇಳ್ತೀಯ ಹಂಗೆ. ನಾವಿವಾಗ ಡಿಸೈಡ್ ಮಾಡಿ ಫೈನಲ್ ಆಗಿ ಆಚೆ ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಸೊ ಜಾಸ್ತಿ ಏನು ಪ್ಲ್ಯಾನ್ಸ್ ಇಲ್ಲ. ಡಿನ್ನರ್ ಮುಗಿಸಿ ಸೀದಾ ರೂಮಿಗೆ ಬಂದು ಮಲ್ಕೊಳ್ಳೋದಷ್ಟೇ, ಬೇರೆ ಏನು ಪ್ಲ್ಯಾನ್ಸ್ ಇಲ್ಲ. ಮೈ ಸ್ಮಾರ್ಟ್ ಹಸ್ಬೆಂಡ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಇವಾಗ ಟೈಮ್ ಬಂದು 9:30. ನಮ್ಮ ಡಿನ್ನರ್ನ ಸೀ ರಾಕ್ ರೆಸ್ಟೋರೆಂಟಲ್ಲಿ ಮುಗಿಸಿ ನಮ್ಮ ಡೇ 1 ಆಫ್ ರೋಡ್ ಟ್ರಿಪ್ ಎಂಡ್ ಮಾಡ್ತಾ ಇದ್ದೀವಿ. ಮಧ್ಯಾಹ್ನಕ್ಕೆ ಕಂಪೇರ್ ಮಾಡಿದ್ರೆ ಮಧ್ಯಾಹ್ನ ಲಂಚ್ ವಾಸ್ ಮಚ್ ಬೆಟರ್ ದ್ಯಾನ್ ಡಿನ್ನರ್. ಟಯರ್ಡ್ ಆಗಿದೆ, ಲಾಂಗ್ ಜರ್ನಿ ಬೇರೆ ಮಾಡಿರೋದ್ರಿಂದ ಇವಾಗ ರೂಮ್ಗೆ ಹೋಗಿ ದಬಾಕೊಳ್ಳೋದಷ್ಟೇ. ಸೊ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.
ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಗುಡ್ ನೈಟ್.